ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನೀವು ಎಂದಾದರೂ 113 ಫೀಟ್ ಆಳವಿರುವ ಸ್ವಿಮ್ಮಿಂಗ್ ಪೂಲ್ ಅನ್ನು ನೋಡಿದ್ದೀರಾ? ಇದು ಈ ಪ್ರಪಂಚದಲ್ಲೇ ಅತ್ಯಂತ ಭಯಾನಕ ಮತ್ತು ಆಳವಾದ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಅಂಡ್ ಫ್ರೆಂಡ್ಸ್, ನೀವೆಂದಾದರೂ ಇಂತಹ ಸ್ವಿಮ್ಮಿಂಗ್ ಪೂಲ್ ನೋಡಿದ್ದೀರಾ? ಇದರೊಳಗೆ ಹೋದ್ರೆ ನಿಮ್ಮ ಸುತ್ತಮುತ್ತಲು ಬರೀ ಭಯಂಕರವಾದ ಮೊಸಳೆಗಳೇ ಇರುತ್ತವೆ. ಅಂಡ್ ಈ ಮೊಸಳೆಗಳಿಗೆ ಎಷ್ಟು ಪವರ್ ಇದೆ ಅಂದ್ರೆ ಈ ಮೊಸಳೆ ಈ ಗ್ಲಾಸ್ ಅನ್ನ ಒಂದೇ ಕಡಿತದಿಂದ ಮುರಿದು ಹಾಕಬಲ್ಲದು. ಸೊ ನೀವೇ ಒಂದು ಸಲ ಯೋಚನೆ ಮಾಡಿ ಈ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಡೇಂಜರ್ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಭಯಂಕರವಾದ 10 ಸ್ವಿಮ್ಮಿಂಗ್ ಪೂಲ್ ಗಳ ಬಗ್ಗೆ ಹೇಳಲಿದ್ದೇನೆ. ಈ ಸ್ವಿಮ್ಮಿಂಗ್ ಪೂಲ್ ಗಳ ಬಗ್ಗೆ ನೀವು ಹಿಂದೆಂದೂ ಕೇಳಿರಲ್ಲ, ನೋಡಿರಲ್ಲ. ಅಂಡ್ ಫ್ರೆಂಡ್ಸ್, ಈ 10 ಭಯಂಕರವಾದ ಸ್ವಿಮ್ಮಿಂಗ್ ಪೂಲ್ಸ್ ಲಿಸ್ಟ್ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಹೇಗಿದೆ ಅಂದ್ರೆ ಅದು 502 ಅಡಿಗಳ ಎತ್ತರದಲ್ಲಿದೆ. ಅಂಡ್ ಅದು ಕೂಡ ಅದನ್ನ ಪೂರ್ತಿಯಾಗಿ ಗ್ಲಾಸ್ ನಿಂದಲೇ ತಯಾರಿಸಿದ್ದಾರೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನಂಬರ್ 1, ಯುಲಾಂಗ್ ಶೂಯಿನ್ ವಾಟರ್ ಪಾರ್ಕ್. ಈ ವಾಟರ್ ಪಾರ್ಕ್ ಚೀನಾ ದೇಶದಲ್ಲಿದೆ. ಅಂಡ್ ಇದು ಚೀನಾದ ಮೋಸ್ಟ್ ಯುನಿಕ್ ವಾಟರ್ ಪಾರ್ಕ್ ನಲ್ಲಿ ಒಂದು. ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ತಿಂಗಳಿಗೆ ಲಕ್ಷಾಂತರ ಜನರು ಬಂದು ಹೋಗ್ತಾ ಇರ್ತಾರೆ. ಈ ಸ್ವಿಮ್ಮಿಂಗ್ ಪೂಲ್ ಮಾಮೂಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇದರಲ್ಲಿ ಆರ್ಟಿಫಿಷಿಯಲ್ ವೇವ್ಸ್ ಅನ್ನ ಕ್ರಿಯೇಟ್ ಮಾಡಲಾಗಿದೆ. ಸೊ ಇಲ್ಲಿಗೆ ಬಂದವರು ಸಮುದ್ರದಲ್ಲಿ ಎಷ್ಟು ಎಂಜಾಯ್ ಮಾಡ್ತಾರೋ ಅಷ್ಟೇ ಎಂಜಾಯ್ ಮಾಡ್ತಾರೆ. ಈ ಆರ್ಟಿಫಿಷಿಯಲ್ ಸ್ವಿಮ್ಮಿಂಗ್ ಪೂಲ್ ಕಾರಣದಿಂದ ಇದು 2019ರಿಂದ ತುಂಬಾ ಪಾಪ್ಯುಲರ್ ಆಗಿದೆ. ಯಾಕೆಂದ್ರೆ ಈ ಪೂಲ್ ಅಲ್ಲಿ ಬರುವ ವೇವ್ಸ್ ನ್ಯಾಚುರಲ್ ವೇವ್ಸ್ ತರಾನೇ ಇರುತ್ತವೆ. ಆದ್ರೆ 2019ರಲ್ಲಿ ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಡನ್ ಆಗಿ ಅತಿ ದೊಡ್ಡ ವೇವ್ ಕ್ರಿಯೇಟ್ ಆಗಿ ಬಿಡುತ್ತೆ. ಇದರಿಂದ ಸ್ವಿಮ್ಮಿಂಗ್ ಪೂಲ್ ನಲ್ಲಿರುವ ಬಹಳಷ್ಟು ಜನರು ಕಾಣೆಯಾಗಿದ್ದಾರೆ. ಅಂಡ್ 44ಕ್ಕೂ ಹೆಚ್ಚು ಜನರಿಗೆ ಸೀರಿಯಸ್ ಇಂಜುರೀಸ್ ಕೂಡ ಆಗಿವೆ. ಈ ಸ್ವಿಮ್ಮಿಂಗ್ ಪೂಲ್ ಗೆ ಬಹಳಷ್ಟು ಜನ ಫನ್ ಗಾಗಿಯೇ ಬರ್ತಾರೆ. ಬಟ್ ಅವ್ರಿಗೇನ್ ಗೊತ್ತು ಇದೇ ಸ್ವಿಮ್ಮಿಂಗ್ ಪೂಲ್ ಅವರಿಗೆ ಇಷ್ಟು ಡೇಂಜರಸ್ ಆಗಿ ಬದಲಾಗುತ್ತೆ ಎಂದು. ಇದು ಇಷ್ಟು ಡೇಂಜರ್ ಆಗಿದ್ರೂ ಕೂಡ ಇಂದಿಗೂ ಇದರಲ್ಲಿ ಲಕ್ಷಾಂತರ ಜನರು ಹೋಗ್ತಾರೆ. ನಂಬರ್ 2, ವಿಂಟರ್ ಸ್ವಿಮ್ಮಿಂಗ್ ಪೂಲ್. ಪ್ರತಿ ವರ್ಷ ಸ್ವೀಡನ್ ದೇಶದಲ್ಲಿ ಒಂದು ಚಾಂಪಿಯನ್ಶಿಪ್ ಅನ್ನ ನಡೆಸ್ತಾರೆ. ಇದರಲ್ಲಿ ಜನರ ಪೇಷನ್ಸ್ ಅನ್ನ ಚೆಕ್ ಮಾಡ್ತಾರೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೊದಲು ಒಂದು ಐಸ್ ಬರ್ಗ್ ಅನ್ನ ಕಟ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ತರ ತಯಾರಿಸ್ತಾರೆ. ಇದರಲ್ಲಿ ಜನರು ಈಜಾಡ್ತಾರೆ. ಇದರ ನೀರು ಎಷ್ಟು ಕೂಲ್ ಆಗಿರುತ್ತೆ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಇದರಲ್ಲಿ ಇಳಿಯೋಕೆ 100 ಸಲ ಯೋಚನೆ ಮಾಡಬೇಕಾಗುತ್ತೆ. ಈ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋದ 15 ನಿಮಿಷಗಳಲ್ಲೇ ಜನರು ಅತಿಯಾದ ತಂಪಿನ ಕಾರಣದಿಂದ ಮೂರ್ಛೆ ಬಂದು ಕೂಡ ಬೀಳ್ತಾರೆ. ಅಂತಹ ಸಮಯದಲ್ಲಿ ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಆ ವ್ಯಕ್ತಿಯ ಪ್ರಾಣಗಳು ಕೂಡ ಹೋಗ್ಬೋದು. ಈ ಸ್ವಿಮ್ಮಿಂಗ್ ಪೂಲ್ ಇಷ್ಟು ಡೇಂಜರ್ ಆಗಿದ್ರು ಕೂಡ ಜನರು ಚಾಂಪಿಯನ್ಶಿಪ್ ನಲ್ಲಿ ಗೆಲ್ಲೋಕೆ ಇದರಲ್ಲಿ ಸ್ವಿಮ್ ಮಾಡ್ತಾನೆ ಇರ್ತಾರೆ. ಕೆಲವು ಬಾರಿ ಆದ್ರೆ ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿರುವ ಟೆಂಪರೇಚರ್ ಮೈನಸ್ ನಲ್ಲೂ ಕೂಡ ಹೋಗುತ್ತೆ. ನಂಬರ್ 3, ಪೂಲ್ ಆಫ್ ಡೆತ್. ಇದು ಹವಾಯಿಯಲ್ಲಿದೆ. ಸೊ ಫ್ರೆಂಡ್ಸ್, ಈ ಸ್ವಿಮ್ಮಿಂಗ್ ಪೂಲ್ ಮನುಷ್ಯರು ಮಾಡಿದಂತಹ ನಾರ್ಮಲ್ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇದೊಂದು ನ್ಯಾಚುರಲ್ ಆಗಿ ತಯಾರಾದ ಸ್ವಿಮ್ಮಿಂಗ್ ಪೂಲ್. ಇದನ್ನ ಪ್ರಪಂಚದಲ್ಲೇ ಅತ್ಯಂತ ಭಯಂಕರ ಸ್ವಿಮ್ಮಿಂಗ್ ಪೂಲ್ ಗಳಲ್ಲಿ ಒಂದು ಎಂದು ಹೇಳಲಾಗುತ್ತೆ. ಹವಾಯಿಯಲ್ಲಿ ಬಹಳಷ್ಟು ಸ್ವಿಮ್ಮಿಂಗ್ ಪೂಲ್ ಗಳಿವೆ, ಆದ್ರೆ ಈ ನ್ಯಾಚುರಲ್ ಆಗಿ ತಯಾರಾದ ಸ್ವಿಮ್ಮಿಂಗ್ ಪೂಲ್ ಪ್ರಪಂಚದಲ್ಲಿರುವ ಎಲ್ಲಾ ಸ್ವಿಮ್ಮರ್ಸ್ ಗೆ ಅತಿ ಹೆಚ್ಚು ಇಷ್ಟವಾದ ಸ್ವಿಮ್ಮಿಂಗ್ ಪೂಲ್ ಎಂಬ ಹೆಸರನ್ನ ಪಡೆದಿದೆ. ಈ ಪೂಲ್ ನ 3 ಕಡೆ ಕಲ್ಲು ಬಂಡೆಗಳಿಂದ ತುಂಬಿ ಹೋಗಿರುತ್ತೆ. ಒಂದು ಕಡೆಯಿಂದ ಮಾತ್ರವೇ ಸಮುದ್ರದ ನೀರು ಮತ್ತು ಅದರ ಅಲೆಗಳು ಬಂದು ಬಡಿತಾ ಇರುತ್ತೆ. ಈ ಅಲೆಗಳು ಎಷ್ಟು ಡೇಂಜರ್ ಅಂದ್ರೆ ಆ ಅಲೆಗಳು ಬಂದಾಗ ಯಾರಾದ್ರೂ ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇದ್ರೆ ಅವರನ್ನು ಸಹ ತನ್ನ ಜೊತೆ ಸಮುದ್ರದೊಳಗೆ ಎಳೆದುಕೊಂಡು ಹೋಗಿಬಿಡುತ್ತೆ. ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಹಳಷ್ಟು ಜನರು ಸತ್ತು ಹೋಗಿದ್ದಾರೆ ಕೂಡ. ಅಂಡ್ ಬಹಳಷ್ಟು ಜನರ ಡೆಡ್ ಬಾಡಿಗಳು ಕೂಡ ಇಂದಿಗೂ ಸಿಕ್ಕಿಲ್ಲ. ನಂಬರ್ 4, ದ ಎಡ್ಜ್ ಪೂಲ್. ಇದು ಇಂಡೋನೇಷ್ಯಾದ ಬಾಲಿಯಲ್ಲಿದೆ. ಈ ಸ್ವಿಮ್ಮಿಂಗ್ ಪೂಲ್ ಅನ್ನ ಪ್ರಪಂಚದ ಅತ್ಯಂತ ಸುಂದರವಾದ ಸ್ವಿಮ್ಮಿಂಗ್ ಪೂಲ್ ಎಂದು ಕೂಡ ಕರೆಯಲಾಗುತ್ತೆ. ಯಾಕೆಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನಿಂತು ನೋಡಿದಾಗ ನಿಮಗೆ ಕಾಣಿಸುವ ವ್ಯೂ ಮೇ ಬಿ ನಿಮಗೆ ಬೇರೆ ಯಾವ ಸ್ವಿಮ್ಮಿಂಗ್ ಪೂಲ್ ನಲ್ಲೂ ಕೂಡ ನೋಡಲು ಸಾಧ್ಯವಿಲ್ಲ. ಬಟ್ ಈ ಸ್ವಿಮ್ಮಿಂಗ್ ಪೂಲ್ ನೋಡೋಕೆ ಇಷ್ಟು ಸುಂದರವಾಗಿದ್ರೂ ಅಷ್ಟೇ ಡೇಂಜರ್ ಆಗಿರ್ಬೋದು. ಯಾಕೆಂದ್ರೆ ಈ ಪೂಲ್ ನ ಎಡ್ಜ್ ಎಂತಹ ಜಾಗದಲ್ಲಿ ನಿರ್ಮಿಸಿದ್ದಾರೆ ಅಂದ್ರೆ ಅದರ ಮೇಲಿಂದ ಜಸ್ಟ್ ನೀವು ಕೆಳಗೆ ನೋಡಿದ್ರೇನೆ ಭಯವಾಗಿ ಬಿಡುತ್ತೆ. ಈ ಪೂಲ್ ಎಡ್ಜ್ ಭಾಗವನ್ನ ಹೇಗೆ ನಿರ್ಮಿಸಿದ್ದಾರೆ ಅಂದ್ರೆ ಅದರ ಅರ್ಧ ಭಾಗ ಬೆಟ್ಟ ಮೇಲೆ ಇದ್ರೆ ಇನ್ನೂ ಅರ್ಧ ಭಾಗ ಗಾಳಿಯಲ್ಲಿ ತೇಲಾಡ್ತಾ ಇರುತ್ತೆ. ಕೆಳಗಡೆ ನೋಡಿದ್ರೆ ನಿಮ್ಗೆ ಎಲ್ಲ ಕಾಡೇ ಕಾಣಿಸುತ್ತೆ. ಜೊತೆಗೆ ಬೆಟ್ಟದಿಂದ ಹೊರಗೆ ಬಂದಿರುವ ಎಡ್ಜ್ ನ ಪೂರ್ತಿಯಾಗಿ ಗ್ಲಾಸ್ ನಿಂದಲೇ ಮಾಡಲಾಗಿದೆ. ನಾವು ಅದರಲ್ಲಿ ಹೋಗಿ ಕೆಳಗೆ ನೋಡಿದ್ರೆ ಕೆಳಗೆ ಇರುವ ಆಳ ಎಷ್ಟು ಭಯಂಕರವಾಗಿರುತ್ತೆ ಎಂದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಈ ಸ್ವಿಮ್ಮಿಂಗ್ ಪೂಲ್ ಸಮುದ್ರ ಮಟ್ಟದಿಂದ 531 ಅಡಿಗಳಷ್ಟು ಎತ್ತರದಲ್ಲಿದೆ. ನಂಬರ್ 5, 4 ಸೀಸನ್ ಸಫಾರಿ ಪೂಲ್. ಇದು ತಾಂಜಾನಿಯಾದಲ್ಲಿದೆ. ಒಂದು ವೇಳೆ ನಿಮ್ಗೆ ಸ್ವಿಮ್ಮಿಂಗ್ ಮಾಡ್ತಾ ವೈಲ್ಡ್ ಲೈಫ್ ವ್ಯೂ ಕೂಡ ನೋಡಬೇಕು ಅನ್ಸಿದ್ರೆ ನೀವು ಖಂಡಿತ ಈ ಪೂಲ್ ಗೆ ಹೋಗ್ಲೇಬೇಕು. ಈ ಸ್ವಿಮ್ಮಿಂಗ್ ಪೂಲ್ ಪೂರ್ತಿಯಾಗಿ ಓಪನ್ ಏರಿಯಾದಲ್ಲೇ ಇರುತ್ತೆ. ಇದರಲ್ಲಿ ನೀವು ಸ್ವಿಮ್ ಮಾಡ್ತಾ ನಿಮ್ಮ ಸುತ್ತಮುತ್ತಲಿನ ಕಾಡು ಪ್ರಾಣಿಗಳನ್ನು ಕೂಡ ನೋಡಬಹುದು. ಈ ಕಾಡು ಪ್ರಾಣಿಗಳು ಈ ಪೂಲ್ ನ ಪಕ್ಕದಲ್ಲಿರುವ ಒಂದು ಹಳ್ಳದಲ್ಲಿ ನೀರನ್ನು ಕುಡಿಯಲು ಬರುತ್ತವೆ. ಕೆಲವೊಂದ್ಸಲ ಈ ಕಾಡು ಪ್ರಾಣಿಗಳು ಎಷ್ಟು ಹತ್ರ ಬರುತ್ತವೆ ಅಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿರುವ ನೀರನ್ನು ಕೂಡ ಕುಡಿಯಲು ಬರುತ್ತವೆ. ಈ ಜಾಗದಲ್ಲಿ ಚಿರತೆಯಿಂದ ಹಿಡಿದು ಆನೆಗಳಂತಹ ಪ್ರಾಣಿಗಳನ್ನ ಕೂಡ ನೀವು ನಿಮ್ಮ ಸುತ್ತಮುತ್ತಲೂ ನೋಡಬಹುದು. ಆದ್ರೆ ಈ ಎಲ್ಲಾ ಪ್ರಾಣಿಗಳಿಂದ ನಾವು ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗುತ್ತೆ, ಇಲ್ಲಾಂದ್ರೆ ನಮ್ಮ ಗತಿ ಅಷ್ಟೇ.
ನಂಬರ್ 6 ARC ಗ್ಲಾಸ್ ಬಾಟಮ್ ಪೂಲ್. ಈ ಪೂಲ್ ಕೆನಡಾ ದೇಶದಲ್ಲಿದೆ. ಈ ಪೂಲ್ ಅನ್ನ ಭೂಮಿಯಿಂದ 200 ಅಡಿಗಳ ಎತ್ತರದಲ್ಲಿ ನಿರ್ಮಿಸಲಾಗಿದೆ. ಅದು ಕೂಡ ಇದನ್ನ 2 ಬಿಲ್ಡಿಂಗ್ಸ್ ಗಳ ಮಧ್ಯದಲ್ಲಿ ನಿರ್ಮಿಸಿದ್ದಾರೆ. ಅಂಡ್ ಈ ಪೂಲ್ ಈ 2 ಬಿಲ್ಡಿಂಗ್ಸ್ ಗಳನ್ನ ಕನೆಕ್ಟ್ ಮಾಡುವ ಬ್ರಿಡ್ಜ್ ಅಂತಾನೆ ಹೇಳ್ಬೋದು. ಈ ಪೂಲ್ ನ ಕೆಳಭಾಗ ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಗ್ಲಾಸ್ ನಿಂದ ತಯಾರಿಸಲಾಗಿದೆ. ಸೊ ಇದರಲ್ಲಿ ನೀವು ಸ್ವಿಮ್ ಮಾಡ್ತಾ ಕೆಳಗಿನ ವ್ಯೂ ಅನ್ನ ಕ್ಲಿಯರ್ ಆಗಿ ನೋಡಬಹುದು. ಇದರಲ್ಲಿ ಸ್ವಿಮ್ಮಿಂಗ್ ಮಾಡುವಾಗ ನಿಮ್ಗೆ ಗಾಳಿಯಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇರುವ ಹಾಗೆ ಅನಿಸುತ್ತಂತೆ. ಸೊ ಇದರಲ್ಲಿ ಸ್ವಿಮ್ಮಿಂಗ್ ಮಾಡಿದವರು ಮಾತ್ರ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಆಗದೆ ಹೋಗಿರಲ್ಲ. ಆದ್ರೆ ಈ ಸ್ವಿಮ್ಮಿಂಗ್ ಪೂಲ್ ಹೈಟ್ ಅಂದ್ರೆ ಭಯ ಪಡುವವರಿಗೆ ಮತ್ತು ವೀಕ್ ಹಾರ್ಟ್ ಇದ್ದವರಿಗೆ ಸೆಟ್ ಆಗಲ್ಲ. ಯಾಕೆಂದ್ರೆ 200 ಫೀಟ್ ಎತ್ತರದಲ್ಲಿರುವ ಸ್ವಿಮ್ಮಿಂಗ್ ಪೂಲ್ ನಿಂದ ಕೆಳಗೆ ನೋಡುವುದು ಅಂದ್ರೆ ಇಂಥವ್ರಿಗೆ ಅಸಾಧ್ಯ ಅಂತಾನೆ ಹೇಳ್ಬೋದು. ನಂಬರ್ 7 ಡೆವಿಲ್ಸ್ ಪೂಲ್. ಈ ಪೂಲ್ ಜಿಂಬಾಬ್ವೆ ದೇಶದಲ್ಲಿದೆ. ಈ ಪೂಲ್ ಹೆಸರನ್ನ ಕೇಳಿದ ತಕ್ಷಣ ನಿಮ್ಗೆ ಅರ್ಥವಾಗಿರುತ್ತೆ ಇದು ಎಷ್ಟು ಭಯಂಕರವಾಗಿರುತ್ತೆ ಅಂತ. ಈ ಪೂಲ್ ಕೂಡ ಮನುಷ್ಯರಿಂದ ನಿರ್ಮಾಣಗೊಂಡಿಲ್ಲ. ಇದು ಒಂದು ಬೆಟ್ಟದ ಮೇಲೆ ಫಾರ್ಮ್ ಆಗಿರುವ ಒಂದು ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್. ಇದು ಭೂಮಿಯಿಂದ 355 ಫೀಟ್ ಎತ್ತರದಲ್ಲಿದೆ. ಅಂಡ್ ಈ ಡೆವಿಲ್ಸ್ ಪೂಲ್ ಬೆಟ್ಟದ ಮೇಲೆ ಎಲ್ಲಿದೆ ಗೊತ್ತಾ? ವಿಕ್ಟೋರಿಯಾ ಜಲಪಾತದ ಮೇಲೆ ಇದೆ. ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇಳಿಬೇಕು ಅನ್ಕೊಂಡ್ರೆ ಖಂಡಿತ ಒಬ್ಬ ಗೈಡ್ ನ ಅವಶ್ಯಕತೆ ಇರುತ್ತೆ. ಯಾಕೆಂದ್ರೆ ಒಂದು ವೇಳೆ ನಿಮ್ಮ ಜೊತೆ ಗೈಡ್ ಇಲ್ಲ ಅಂದ್ರೆ ನೀವು ಈ ಜಲಪಾತದಲ್ಲಿ ಕೊಚ್ಚಿಕೊಂಡು ಹೋಗಿ 355 ಫೀಟ್ ಆಳದಲ್ಲಿ ಬಿದ್ದು ಬಿಡ್ತೀರಾ. ಇಷ್ಟು ಹೈಟ್ ನಿಂದ ಬಿದ್ರೆ ಬದುಕೋದು ಕೂಡ ಅಸಾಧ್ಯ. ಒಂದು ವೇಳೆ ಈ ಪೂಲ್ ನ ನೀರು ತುಂಬಾ ಸ್ಪೀಡ್ ಆಗಿದ್ರೆ ಇದರಲ್ಲಿ ಸ್ವಿಮ್ಮಿಂಗ್ ಮಾಡೋಕೆ ಪರ್ಮಿಷನ್ ಕೊಡಲ್ಲ. ಬಟ್ ಆದ್ರೂ ಕೂಡ ಜನರು ಇದರ ಅಂಚಿನಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಸೆಲ್ಫಿ ತಗೊಳ್ಳೋಕೆ ಇಷ್ಟಪಡ್ತಾರೆ. ಈ ಪೂಲ್ ನಲ್ಲಿ 1959ರಿಂದ ಇಲ್ಲಿಯವರೆಗೆ 20ಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣಗಳನ್ನ ಕಳೆದುಕೊಂಡಿದ್ದಾರೆ. ನಂಬರ್ 8 ದ ಕೇಜ್ ಆಫ್ ಡೆತ್. ಇದು ಆಸ್ಟ್ರೇಲಿಯಾದಲ್ಲಿದೆ. ಸೊ ಗೈಸ್, ಈ ಸ್ವಿಮ್ಮಿಂಗ್ ಪೂಲ್ ಪ್ರಪಂಚದ ಅತ್ಯಂತ ಭಯಂಕರ ಸ್ವಿಮ್ಮಿಂಗ್ ಪೂಲ್ ಗಳಲ್ಲಿ ಒಂದು. ಯಾಕೆಂದ್ರೆ ನಿಮ್ಮ ಸಾವು ನಿಮ್ಮ ಕಣ್ಣ ಮುಂದೆಯೇ ಇರುತ್ತೆ. ಯಾಕೆಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ 200ಕ್ಕೂ ಹೆಚ್ಚು ಭಯಂಕರವಾದ ಮೊಸಳೆಗಳಿಂದ ತುಂಬಿ ಹೋಗಿರುತ್ತೆ. ಈ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿಬೇಕು ಅಂದ್ರೆ ಈ ರೀತಿ ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್ ಒಳಗಡೆ ನಿಂತು ಒಳಗೆ ಹೋಗಬೇಕಾಗುತ್ತೆ. ಒಳಗೆ ಹೋದ ನಂತರ ನಿಮ್ಗೆ ಒಂದಕ್ಕಿಂತ ಒಂದು ಅತ್ಯಂತ ಭಯಂಕರವಾದ ಮೊಸಳೆಗಳು ಕಾಣಿಸುತ್ತವೆ. ಬಟ್ ಡೋಂಟ್ ವರಿ, ಈ ಬಾಕ್ಸ್ ಫುಲ್ಲಿ ಸೇಫ್. ಬಟ್ ಆದ್ರೂ ಕೂಡ ಈ ರೀತಿ ದೊಡ್ಡ ದೊಡ್ಡ ಮೊಸಳೆ ಇಷ್ಟು ಹತ್ತಿರದಿಂದ ನೋಡಿದಾಗ ಭಯ ಅಂತೂ ಗ್ಯಾರಂಟಿ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮನ್ನ ಇನ್ನೂ ಜಾಸ್ತಿ ಭಯಪಡಿಸೋಕೆ ಬಾಕ್ಸ್ ಹತ್ರ ಅವುಗಳಿಗೆ ಮಾಂಸವನ್ನ ಹಾಕ್ತಾರೆ. ಇದರಿಂದ ಆ ಮೊಸಳೆಗಳು ಆ ಮಾಂಸವನ್ನ ತಿನ್ನಲು ಹತ್ರ ಬಂದಾಗ ಅದರಲ್ಲಿರುವ ಜನ ಇನ್ನೂ ಕ್ಲಿಯರ್ ಆಗಿ ಆ ಮೊಸಳೆಗಳನ್ನ ಅಬ್ಸರ್ವ್ ಮಾಡಬಹುದು. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 9 ಮಾರ್ಕೆಟ್ ಸ್ಕ್ವೇರ್ ಟವರ್ ಪೂಲ್. ಈ ಪೂಲ್ USA ದಲ್ಲಿದೆ. ಮಾರ್ಕೆಟ್ ಸ್ಕ್ವೇರ್ ಟವರ್ ಮೇಲೆ ನಿರ್ಮಿಸಲಾದ ಈ ಸ್ವಿಮ್ಮಿಂಗ್ ಪೂಲ್ ಹೈಟ್ ಅಂದ್ರೆ ಭಯಪಡುವವರಿಗೆ ಮಾತ್ರ ಖಂಡಿತ ಅಲ್ಲ. ಈ ಗ್ಲಾಸ್ ನಿಂದ ಮಾಡಿರುವ ಸ್ವಿಮ್ಮಿಂಗ್ ಪೂಲ್ 502 ಫೀಟ್ ಎತ್ತರದಲ್ಲಿದೆ. ಸೊ ನೀವು ಇದರಲ್ಲಿ ನಿಂತು ಕೆಳಗಡೆ ಇರುವ ವ್ಯೂ ಅನ್ನ ಕ್ಲಿಯರ್ ಆಗಿ ನೋಡಬಹುದು. ಇಷ್ಟು ಎತ್ತರದಲ್ಲಿ ನಿಂತು ನೋಡಬೇಕು ಅಂದ್ರೆ ತುಂಬಾ ಧೈರ್ಯವಿರಬೇಕು. ಯಾಕೆಂದ್ರೆ ಇದು ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಗ್ಲಾಸ್ ನಿಂದಲೇ ತಯಾರಾಗಿದೆ. ಇದರಲ್ಲಿ ನಿಂತು ನೀವು ಕೆಳಗಡೆ ನೋಡಿದಾಗ ಹೇಗೆ ಅನ್ಸುತ್ತೆ ಅಂದ್ರೆ ಮೇ ಬಿ ಇದು ಯಾವುದೇ ಸಪೋರ್ಟ್ ಇಲ್ಲದೆ ಗಾಳಿಯಲ್ಲಿ ತೇಲಾಡ್ತಾ ಇದೆ ಅನ್ಸುತ್ತೆ. ಸೊ ಇದರಲ್ಲಿ ಸ್ವಿಮ್ಮಿಂಗ್ ಮಾಡುವವರು ಎಷ್ಟೇ ಧೈರ್ಯವಂತರಾದ್ರೂ ಕೂಡ ಭಯಪಡ್ತಾನೆ ಸ್ವಿಮ್ಮಿಂಗ್ ಮಾಡ್ತಾರೆ. ನಂಬರ್ 10 ನೀಮೋ 33 ಪೂಲ್. ಇದು ಬೆಲ್ಜಿಯಂ ದೇಶದಲ್ಲಿದೆ. ಇದನ್ನ ಈ ಪ್ರಪಂಚದಲ್ಲೇ ಅತ್ಯಂತ ಆಳವಾದ ಸ್ವಿಮ್ಮಿಂಗ್ ಪೂಲ್ ಎಂದು ಕೂಡ ಹೇಳಲಾಗುತ್ತೆ. ಈ ಸ್ವಿಮ್ಮಿಂಗ್ ಪೂಲ್ ಹೆಸರನ್ನ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲೂ ಕೂಡ ಸೇರಿಸಲಾಗಿದೆ. ಈ ಪೂಲ್ 113 ಅಡಿಗಳವರೆಗೆ ಆಳವಿರುತ್ತೆ. ಇದರಲ್ಲಿರುವ ನೀರು 100% ಪ್ಯೂರ್ ಆಗಿರುತ್ತವೆ. ಈ ನೀರನ್ನ ಪ್ಯೂರಿಫೈ ಮಾಡೋಕೆ 87 ಫ್ಯಾರನ್ ಹೀಟ್ ನಲ್ಲಿ ಹೀಟ್ ಮಾಡಲಾಗುತ್ತೆ. ಈ ಪೂಲ್ ಎಷ್ಟು ಆಳವಾಗಿದೆ ಅಂದ್ರೆ ಇದರ ಪೂರ್ತಿ ತಳದವರೆಗೆ ಹೋಗಬೇಕು ಅಂದ್ರೆ ನಿಮ್ಗೆ ಆಕ್ಸಿಜನ್ ಸಿಲಿಂಡರ್ ಅವಶ್ಯಕತೆ ಇರುತ್ತೆ. ಈ ಪೂಲ್ ನ ಆಳದಲ್ಲಿ ರೂಮ್ಸ್ ಅಂಡ್ ವಿಂಡೋಸ್ ಗಳನ್ನ ಕೂಡ ಮಾಡಲಾಗಿದೆ. ಈ ವಿಂಡೋದಿಂದ ನೀವು ಪೂಲ್ ನ ಹೊರಗಡೆ ಇರುವ ಕೆಫೆಟೇರಿಯಾ ಮತ್ತು ಬಹಳಷ್ಟು ರೂಮ್ಸ್ ಗಳನ್ನ ನೋಡಬಹುದು. ಈ ಪೂಲ್ ನ ತಳಭಾಗದಲ್ಲಿ ಒಂದು ಮಿನಿ ಕಾರನ್ನು ಕೂಡ ಇಟ್ಟಿದ್ದಾರೆ. ಈ ರೀತಿಯ ವಿಚಿತ್ರವಾದ ನಿರ್ಮಾಣದ ಕಾರಣದಿಂದಲೇ ಈ ಪೂಲ್ ಪ್ರಪಂಚ ಪೂರ್ತಿ ಫೇಮಸ್ ಆಗಿದೆ. ಸೊ ಫ್ರೆಂಡ್ಸ್, ಇದು ಟಾಪ್ 10 ಮೋಸ್ಟ್ ಡೇಂಜರಸ್ ಸ್ವಿಮ್ಮಿಂಗ್ ಪೂಲ್ ಗಳ ಬಗ್ಗೆ. ಸೊ ಇವುಗಳಲ್ಲಿ ನಿಮಗೆ ಯಾವುದು ಅತ್ಯಂತ ಭಯಂಕರವಾದದ್ದು ಅನಿಸಿದೆಯೋ ಮತ್ತು ಯಾವ ಸ್ವಿಮ್ಮಿಂಗ್ ಪೂಲ್ ಗೆ ಹೋಗಿ ಈಜಲು ಇಷ್ಟಪಡ್ತೀರಾ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಸೊ ಇಷ್ಟವಾಗಿ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡೋದಕ್ಕೆ ಲವ್ ಯು ಸೋ ಮಚ್ ಗೈಸ್.